ಹಾಲಿ ಸಂಸದ ಡಿ.ವಿ. ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್. ಟಿಕೆಟ್ ಕೊಟ್ಟಿದ್ದರೆ ಸ್ಪರ್ಧಿಸ್ತಾ ಇದೆ, ಆದರೆ ಟಿಕೆಟ್ ಕೊಟ್ಟಿಲ್ಲ. ಪಬ್ಲಿಕ್ ಟಿವಿಗೆ ಡಿ.ವಿ. ಸದಾನಂದ ಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿಕೆಟ್ ಸಿಗಲಿಲ್ಲ ಅಂದಿದ್ದಕ್ಕೆ ನೋವಿದೆ, ಆದರೆ ವ್ಯಕ್ತಪಡಿಸಲ್ಲ. ರಾಷ್ಟ್ರೀಯ ಅಧ್ಯಕ್ಷರೇ ಕರೆಯನ್ನ ಮಾಡಿ ಟಿಕೆಟ್ ಅನ್ನು ಕೊಡಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಒಂದು ಹೊಸ ಪ್ರಯೋಗ ಮಾಡೋದಾಗಿ ಹೇಳಿದ್ದಾರೆ ಜೆ.ಪಿ. ನಡ್ಡಾ ಅವರು. ಹಾಗಾಗಿ ನಾನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರೇಸ್ನಿಂದ ಹಿಂದೆ ಬರ್ತಾ ಇದ್ದೇನೆ ಅಂತ ಹೇಳಿ ಮತದಾರರಿಗೆ ಧನ್ಯವಾದವನ್ನು ತಿಳಿಸಿ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ. ಬಿಜೆಪಿಯ 2ನೇ ಪಟ್ಟಿಯಲ್ಲಿ ಕರ್ನಾಟಕದ ಲಿಸ್ಟ್ ಕೂಡ ಅನೌನ್ಸ್ ಆಗುತ್ತೆ ಅಂತೇಳಿ ಕಾತುರದಿಂದ ಕಾಯ್ತಾ ಇರುವಂತದ್ದು. ಈ ಮಧ್ಯೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾದಂಥ ಡಿ.ವಿ. ಸದಾನಂದ ಗೌಡರು ಒಂದು ಟ್ವೀಟ್ ಅನ್ನು ಮಾಡಿ ಕ್ಷೇತ್ರದ ಜನತೆಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಆ ಧನ್ಯವಾದ ತಿಳಿಸೋದಕ್ಕೆ ಕಾರಣ ಏನು, ಟಿಕೆಟ್ ಸಿಗ್ತಾ ಇಲ್ವಾ, ಇದೆಲ್ಲದರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆನೇ ಇದ್ದಾರೆ. ಮಾತಾಡ್ತೀನಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಈಗ ಕ್ಷೇತ್ರದ ಜನತೆಗೆ ಧನ್ಯವಾದ ತಿಳಿಸಿದ್ರ ಅಂದ್ರೆ ಟಿಕೆಟ್ ಸಿಗಲ್ಲ ಅಂತ ಏನ್ ಸರ್? ಹೌದು, ನೀವು ಹೇಳಿ ಸರಿ ಇದೆ. ನನ್ನ ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ ಬೆಳಿಗ್ಗೆ ನನ್ನ ಉಸ್ತುವಾರಿ ರಾಧಮೋಹನ್ ಅಗರ್ವಾಲ್ರನ್ನು ಕರೆಸಿ ಒಂದು 3/4 ಗಂಟೆ ಮಾತಾಡಿದರು. ಸರ್, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನು ಬದಲಾವಣೆ ಮಾಡಬೇಕು, ಬೇರೆ ಬೇರೆ ಫಾರ್ ಸ್ಟ್ರಾಟಜಿಕ್ ರೀಸನ್ಸ್ ಅಂತ ಅದೇ ಒಂದು ಶಬ್ದವನ್ನು ಪ್ರಯೋಗ ಮಾಡಿ ಹೇಳಿದರು. ನೀವು ನಿಂತು ಎಲ್ಲರನ್ನು ಗೆಲ್ಲಿಸಿಕೊಡುವಂಥದ್ದನ್ನು ಮಾಡಬೇಕು ಅಂತೇಳಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿದ ಮೇಲೆ ಇಟ್ ಈಸ್ ಎ ಕನ್ಫರ್ಮ್ಡ್ ನ್ಯೂಸ್. ಸೊ ನಾನು ಹಿಂದಿನಿಂದಲೂ ನನಗೆ ಕೆಲಸ ಮಾಡಿದವರಿಗೆ, ನನ್ನ ಮೇಲೆ ವಿಶ್ವಾಸ ಇಟ್ಟವರಿಗೆ, ನನ್ನನ್ನು ಪ್ರೀತಿಯಿಂದ ನೋಡಿದವರಿಗೆ, ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದಿರಲಿ ನಾನು ಅವರನ್ನು ಕೃತಜ್ಞತೆ ಸಲ್ಲಿಸು ನನ್ನ ಧರ್ಮ. ಅದಕ್ಕಾಗಿ ಯಾವಾಗ ನನಗೆ ಇಲ್ಲ ಅಂತ ಹೇಳಿದ ಮೇಲೆ ಇನ್ನು ಕಾಯುವಂಥ ಅಗತ್ಯ ಇಲ್ಲಲ್ಲ. ಆದ ಕಾರಣ ಎಲ್ರಿಗೂ ಧನ್ಯವಾದ ಸಮರ್ಪಣೆ. ಅದು ವಿಶೇಷವಾಗಿ ನನ್ನ ಕ್ಷೇತ್ರದ ಎಲ್ಲ ನಮ್ಮ ಶಾಸಕರುಗಳಿಗೆ, ಮಾಜಿ ಮಂತ್ರಿಗಳಿಗೆ ನಾನು ಫೋನ್ ಮುಖಾಂತರವೇ ಮಾತಾಡಿದ್ದೀನಿ. ಬೈರತಿ ಬಸವರಾಜ್ ಒಬ್ಬರು ಸಿಕ್ಕಲಿಲ್ಲ, ಬಾಕಿ ಎಲ್ರಿಗೂ ಮಾತಾಡಿದ್ದೀನಿ. ಶಾಸಕರಿಗೆ, ನನ್ನ ಜಿಲ್ಲಾ ಅಧ್ಯಕ್ಷರಿಗೆ ಮತ್ತು ನನ್ನ ಮಂಡಲದ 10 ಮಂಡಲದ ಅಧ್ಯಕ್ಷರಿಗೆ ಫೋನ್ ಮುಖಾಂತರವೇ ಮಾತಾಡಿ ನಿಮ್ಮ ಟೀಮಿಗೆಲ್ಲ ಧನ್ಯವಾದ ಹೇಳಿದ್ದೀನಿ. ಆದರೆ ಎಲ್ಲ ಕಾರ್ಯಕರ್ತರಿಗೆ ಹೋಗಬೇಕು, ಇನ್ಕ್ಲೂಡಿಂಗ್ ಮಾಧ್ಯಮದವರು. ನೀವು ಕೂಡ ನನಗೆ ಸಹಾಯ ಮಾಡಿರ್ಬೋದು. 6-7 ವರ್ಷಗಳ ಕಾಲ ಮಂತ್ರಿಯಾಗಿದ್ದೆ, ಅದಕ್ಕೆ ಬೇಕಾಗಿ ನಾನು ಮಾಡಿದ್ದು. ಹೌದು, ಅಂದರೆ ಟಿಕೆಟ್ ಸಿಕ್ಕಿಲ್ಲ, ಈ ಸಲ ಬೇರೆ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದೆ ಅಂತ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಅಂತ ಅಂದಮೇಲೆ ಒಂದು ರೀತಿ ಟಿಕೆಟ್ ಸಿಗದಿರೋದಕ್ಕೆ ಬೇಸರ ಇದೆ ಅಂತ. ಸರ್, ನನಗೆ ಟಿಕೆಟ್ ಸಿಕ್ಕೋದಕ್ಕೆ ಬೇಸರ ಇಲ್ಲ ಸರ್. ಎಷ್ಟೋ ಜನರಿಗೆ ಟಿಕೆಟು ಸಿಕ್ಕೋಲ್ಲ ಅಂತ ಹೇಳುವಂಥದ್ದು ನಿಮ್ಗೆ ಗೊತ್ತಿದೆ. ಅದನ್ನು ಸರ್, ನಾವೇನು ರಾಜಕಾರಣಕ್ಕಾಗಿಯೇ ಬದುಕುವುದಾ? ರಾಜಕಾರಣಕ್ಕಾಗಿ ಬದುಕುವ ಒಂದು ಇದೆ. ನಾನು ರಾಜಕಾರಣಕ್ಕಾಗಿ ಬದುಕಲಿಲ್ಲ. ನೀವು ನೋಡಿದ್ದೀರಿ, ನಿಮ್ಮ ಮಾಧ್ಯಮದಲ್ಲೇ ಪಬ್ಲಿಕ್ ಟಿವಿಯಲ್ಲೇ ಕೊಟ್ಟಿದ್ದೀರಿ. ಮುಖ್ಯಮಂತ್ರಿಗಳನ್ನು ಇಳಿಬೇಕು ಅಂತ ಹೇಳಿದಾಗ 60 ಜನ ಶಾಸಕರು ನನ್ನ ಮನೆಯಲ್ಲಿ ರಾಜೀನಾಮೆ ಕೊಡಬೇಡಿ ಅಂತ ಹೇಳಿದಾಗ ಇಲ್ಲ ನಾನು ಕೊಡ್ತೇನೆ ಅಂತ ಹೋದವ ನಾನು ಸ್ವಾಮಿ. ಕೇಂದ್ರದ ಮಂತ್ರಿಮಂಡಲ ರೀಶಫಲ್ ಒಂದು ಮಾತಾಡಿದೆ. 14 ಜನ ಮಂತ್ರಿಗಳನ್ನು ರೀಶಫಲ್ ಮಾಡಿದಾಗ ನಾನು ಮಾಡಿದ್ದೆ. ಹೌದು, ಎಷ್ಟೋ ನಿಮ್ಮ ಮಾಧ್ಯಮಗಳಲ್ಲಿ ಬಂದಿರ್ಬೋದು, ಸದಾನಂದ ಗೌಡರು ಕುದುರೆ ಇರಲಿಕ್ಕೂ ಆಗಲಿಲ್ಲ, ಸದಾನಂದ ಗೌಡರಿಗೆ ಎಲ್ಲವನ್ನು ನಿಭಾಯಿಸಲಿಕ್ಕೆ ಆಗದ ಕಾರಣ ಕೈ ಬಿಟ್ಟರು. ನನಗೆ ಗೊತ್ತಿಲ್ಲ, ಮೌಲ್ಯಮಾಪನ ನಾನು ಮಾಡೋ ಅಲ್ಲ, ಆದರೆ ಯಾವತ್ತೂ ಬೇಸರ ಪಟ್ಕೊಳ್ಳೋ ಅಲ್ಲ. ಇಲ್ಲಿ ಒಂದು ಸಣ್ಣ ನನಗೆ ಮನಸ್ಸಿಗೆ ನೋವಾಗಿದೆ, ಅದನ್ನು ನಾನು ಹೇಳ್ತೇನೆ ನಿಮ್ಮಲ್ಲಿ. ನಾನು ರಾಜಕಾರಣದಲ್ಲಿ ಚುನಾವಣಾ ರಾಜಕಾರಣ, ಪ್ರತಿಯೊಬ್ಬನು ಮಾಧ್ಯಮದವರು ಮಾತಾಡೋದು ರಾಜಕೀಯ ನಿವೃತ್ತಿ ಸದಾನಂದ ಗೌಡರು, ರಾಜಕೀಯ ಏನು ಮೀಡಿಯಾದವರು ಮಾತಾಡ್ತಾರೆ ನನಗೆ ಅರ್ಥ ಆಗಲ್ಲ. ಸದಾನಂದ ಗೌಡರನ್ನು ವಿಶ್ಲೇಷಣೆ ಮಾಡೋದು ಬೇರೆ ರೀತಿಯಲ್ಲಿ, ಇದೆಲ್ಲ ಅಷ್ಟು ಒಳ್ಳೆಯ ಸಂಪ್ರದಾಯಗಳಲ್ಲ. ಆದರೆ ನಾನು ಮೊನ್ನೆ ಹೇಳಿದ್ದೀನಿ, ನನಗೆ ಕರೆದು ಬೇಡ ಅಂತ ನಾನು ಒಮ್ಮೆ ಹೇಳಿದ ಮೇಲೆ, ನನ್ನ ಪಕ್ಷದಲ್ಲ ಎಲ್ರಿಗೂ ಹೇಳಿ, ಕಾರ್ಯಕರ್ತರಿಗೆ ಹೇಳಿದ ಮೇಲೆ, ನನ್ನ ರಾಜ್ಯದ ಎಲ್ಲ ಪ್ರಮುಖರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ನನ್ನ ಕ್ಷೇತ್ರದಲ್ಲಿರೋ ಮಂತ್ರಿಗಳು, ಶಾಸಕರು, ಪಕ್ಷದ ಅಧ್ಯಕ್ಷರು ಎಲ್ಲರೂ ಬಂದು ಇಲ್ಲ ಈ ಬಾರಿ ನೀವೇ ಕಂಟೆಸ್ಟ್ ಮಾಡಬೇಕು, ನೀವು ಕಂಟೆಸ್ಟ್ ಮಾಡಿದರೆ ಇದರ ಪರಿಣಾಮ ಸ್ವಲ್ಪ ಬ್ಯಾಂಗ್ಳೂರು ಸೌತಿಗೆ ಮತ್ತು ಸ್ವಲ್ಪ ಒಂದು 7-8-10 ಜಿಲ್ಲೆಗಳಿಗೆ ಆಗುತ್ತೆ ಅಂತ ಅವರು ಹೇಳಿದ್ದು, ನಾನು ಹೇಳಿದ್ದಲ್ಲ. ಮೊನ್ನೆ ಯಾರೋ ವಿಶ್ಲೇಷಣೆ ನಿಮ್ಮಲ್ಲಿ ಮಾಡಿದಾಗ ಏನೋ ಹಿಂಗೆ ಹೇಳ್ತಾರೆ ಗೌಡ್ರ ಗದ್ದಲ ಅಂತ ಹೇಳುವಂಥದ್ದು ನಾನು ನೋಡಿದೆ. ಅದಲ್ಲ, ಅವರು ಹೇಳಿದ್ದು ನನಗೆ. ಆದ ಕಾರಣ ಮೊನ್ನೆ ಚುನಾವಣೆಯಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಅದಕ್ಕೆ ಬೇಕಾಗಿ ಈ ಬಾರಿ ನೀವು ಸ್ಪರ್ಧೆ ಮಾಡಬೇಕು ಅಂತ ಹೇಳಿದರು. ಆಗಲೂ ನಾನು ಹೇಳಿದೆ, ನೋಡಿಯಪ್ಪ, ನಾನು ದೂರ ಹೋಗುವವನನ್ನು, ಚುನಾವಣಾ ರಾಜಕಾರಣದಿಂದ ದೂರ ಇರುವವನ್ನ ಒಳಗೆ ಕರ್ಕೊಂಡು ಮತ್ತೆ ನನಗೇನಾದ್ರು ವ್ಯತ್ಯಾಸ ಆದರೆ ಬೇಸರ ಆಗುತ್ತೆ ಅಂತ ಹೇಳಿದೆ. ಆ ಬೇಸರ ನನಗಿದೆ, ಇಲ್ಲ ಅಂತ ನಾನು ಹೇಳಿ. ಮಾಜಿ ಮಂತ್ರಿಗಳು ಎಲ್ಲರೂ ಕೂಡ, ಹಿರಿಯ ಮುಖಂಡರೆಲ್ಲರೂ ಕೂಡ ಬಂದು ತಮ್ಮ ಮನವೊಲಿಸಿ ನೀವೇ ಕಂಟೆಸ್ಟ್ ಮಾಡಬೇಕು, ಬೆಂಗಳೂರಿಗೆ ಒಂದು ರೀತಿ ಚೇತನ ಬರುತ್ತೆ ನೀವು ಕಂಟೆಸ್ಟ್ ಮಾಡಿದ್ರೆ ಎಲ್ಲ ಕ್ಷೇತ್ರಗಳಿಗೂ ಅಂತ ಹೇಳಿದಾಗ ತಮ್ಮನ್ಸಲು ಕಂಟೆಸ್ಟ್ ಮಾಡಬೇಕು ಅನ್ನೋದು ಇತ್ತು. ಆದರೆ ಈ ರೀತಿ ವ್ಯತ್ಯಾಸ ಆಗುತ್ತೆ ಅಂತ ಸಡನ್ ಆಗಿ ಸಿಗಲ್ಲ ಅನ್ನೋವಂಥದ್ದು ನ್ಯೂಸ್ ಬಂದ್ಮೇಲೆ ಒಂದು ರೀತಿ ಬೇಸರನೇ? ಇಲ್ಲ, ಸ್ವಲ್ಪ ಬೇಸರ ಆಗಿದೆ. ಯಾಕೆ ಬೇಸರ ಆಗಿದೆ ಅಂತ ಹೇಳಿದ್ರೆ, ಒಳಗೆ ಪ್ರೀತಿಯಿಂದ ಕರೆದು
ಹೊರಗೆ ಈಗ ದಪ್ತಾರಲ್ಲ, ಇದು ಸ್ವಲ್ಪ ಬೇಸರ ಅಷ್ಟೇ. ಅದನ್ನು ಅಷ್ಟೇ ಪ್ರೀತಿಯಿಂದ ಕರೆದು ಎಲ್ಲವನ್ನು ಹೇಳಿ ಮಾಡ್ತಿದ್ರೆ ನನಗೇನು ಬೇಸರ ಆಗ್ತಿರಲಿಲ್ಲ. ಆದರೆ ಬೇಸರ ಅಂತೇಳಿ ಇದನ್ನು ನಾನು ಮನಸ್ಸಲ್ಲಿ ಇಟ್ಕೊಳ್ಳುವಂಥದ್ದಲ್ಲ ಸರ್. ಬೇಸರ ಯಾಕೆ ಅಂತ ಹೇಳುವಂಥದ್ದು ನಾನು ಹೇಳಿದೆ. ಟಿಕೆಟ್ ಕೊಟ್ಟಿದ್ರು ಅಂದ್ರೆ ಕಂಟೆಸ್ಟ್ ಮಾಡ್ತಿದ್ರಿ? ಯಾವುದು ಟಿಕೆಟ್ ಕೊಟ್ಟಿದ್ರೆ ಖಂಡಿತವಾಗಿ ನಾನು ಹೇಳಿದೆಲ್ಲ, ನಾನು ಕಂಟೆಸ್ಟ್ ಮಾಡ್ತೇನೆ ಅಂತ ಹೇಳುವಂಥದ್ದು ನಾನು ಹೇಳಿದ್ದೆ. ಯಾರಿಗಾಗಿ? ನನ್ನ ಪಕ್ಷಕ್ಕಾಗಿ, ನನ್ನ ರಾಜ್ಯದ ನಾಯಕರು ಬಂದದ್ದಕ್ಕೆ ಅವರಿಗೆ ಗೌರವ ಕೊಡಲಿಕ್ಕಾಗಿ, ನನ್ನ ಕ್ಷೇತ್ರದ 100% ಜನ ಸದಾನಂದ ಗೌಡ್ರೆ ಆಗಬೇಕು ಅಂತ ಹೇಳಿದ ಕಾರಣ ಅವರ ಮನಸ್ಸಿಗೆ ನಾನು ಯಾವತ್ತೂ ವ್ಯತ್ಯಾಸ ಮಾಡಬಾರ್ದು. ಇವತ್ತು ನನ್ನ ಕೃತಜ್ಞತೆ ಸಲ್ಲಿಸಿದ್ದು ಅದಕ್ಕೆ. ನನ್ನ ಪಕ್ಷದ ಕಾರ್ಯಕರ್ತರು ಟಿ ವಿಯಲ್ಲಿ ನೋಡಿದ ಮೇಲೆ ಸದಾನಂದ್ರು ಗೊತ್ತಿದ್ದು ಹೇಳಲಿಲ್ಲ ಅಂತ ಆಗಬಾರ್ದು ಅಂತ ಹೇಳಿದಕ್ಕೆ ಕೃತಜ್ಞತೆ ಸಲ್ಲಿಸಿದ್ದೀನಿ. ಸರ್, ಈಗ ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತ ಹೇಳಿಕೆಗಳು ಇದಕ್ಕೆ ಮುಳುವಾಯ್ತಾ ಅಂತ ಸರ್? ನಿಲ್ಲಲ್ಲ ಅಂತ ಹೇಳಿದ್ದು ನನಗೆ ಹಾಗೆ ಅನಿಸ್ತಾ ಇಲ್ಲ ಸರ್. ಚುನಾವಣಾ ಪೂರ್ವದಲ್ಲಿ ಏನೇ ಹೇಳಿಕೆ ಯಾರೇ ಕೊಟ್ಟಿರ್ಬೋದು, ಒಂದು ಅಸೆಸ್ಮೆಂಟ್ ಮಾಡ್ತಾರೆ, 2 ವೀಕ್ಷಕರು ಬರ್ತಾರೆ, ಆ ಕ್ಷೇತ್ರದಲ್ಲಿರುವಂಥ ಕೆಲಸ ಮಾಡುವಂಥ ಚುನಾವಣೆ ಫಲಿತಾಂಶ ಕೊಡುವಂಥವ್ರು ಕಾರ್ಯಕರ್ತರು. ಆದ ಕಾರಣ ಆ ಕಾರ್ಯಕರ್ತರ ವಿಶ್ವಾಸ ಒಂದು ನಿಮಿಷ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಂಡು ನೀವು ಮಾಡಬೇಕು ಅಂತ ಹೇಳುವಂಥ ಕಾರ್ಯಕರ್ತರು ಎಲ್ಲರೂ ನಾವೇ ಆಗಬೇಕು ಅಂತ ಹೇಳಿ, ಚುನಾವಣೆ ನಡೆಸುವವರೇ ನಾವೇ ಆಗಬೇಕು ಅಂತ ಹೇಳಿದ ಮೇಲೆ ಅದು ಯಾಕೆ ಆಯಿತು ಗೊತ್ತಿಲ್ಲ ನನಗೆ. ಅಂದರೆ ರಾಜಕೀಯ ಚುನಾವಣಾ ರಾಜಕೀಯ ಅಂತ್ಯನ ಸರ್ ಅಲ್ಲಿಗೆ? ಚುನಾವಣಾ ನಾನು ಹಿಂದೆ ಅಂತ್ಯ ಮಾಡ್ತೇನೆ ಅಂತ ಹೇಳಿದೆ. ಅವರು ಹೇಳಿದ ಕಾರಣ ಒಂದು ಯಕ್ಷಗಾನಗಳಲ್ಲಿ ಒಂದು ವೇಷ ತೆಗೆದು ಮತ್ತೆ ಯಾರೊಬ್ಬ ವೇಷಗಾರ ಬರದಿದ್ದರೆ ಅಲ್ಲಿ ಒಂದು ವೇಷ ಹಾಕುವಂಥದ್ದು ಅಲ್ಲ, ಹಾಗೆ ಇದಾಗಿದೆ ಅಷ್ಟೇ. ಹಾಗಾದ್ರೆ ಸರ್, ಈಗ ಚುನಾವಣೆಗೂ ನಿಲ್ಲಲ್ಲ, ಈ ಬಾರಿ ಟಿಕೆಟ್ ಕೂಡ ಸಿಕ್ಕಿಲ್ಲ ಅಂದಮೇಲೆ ಮುಂದಿನ ನಡೆ ಹೇಗೆ ಸರ್? ಕ್ಷೇತ್ರದಲ್ಲಿ ಬೇರೆ ಹೊಸ ಮುಖಕ್ಕೆ ಬಂದರೆ ಅವ್ರ ಪರವಾಗಿ ನಿಂತು ಗೆಲ್ಲಿಸುವಂಥದ್ದು ಹೇಗೆ ಸರ್? ನಿಮ್ಮ ಮುಂದಿನ ನಡೆ ಏನು ಸರ್? ನಾನು ಮುಂದಿನ ನಡೆ ಮುಂದೆ ಹೇಳ್ತೀನಿ. ಓಕೆ, ಅಂದರೆ ಸರ್ ಈಗ ಅಭ್ಯರ್ಥಿ ಯಾರಾಗ್ಬೋದು ಅಂತ ಸರ್? ಅದನ್ನು ನೋಡಿದ ಮೇಲೆ ಹೇಳ್ತೀನಿ. ಆದ ಕಾರಣ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ನಾನು ಮುಂದಿನ ನಡೆ ಮುಂದೆ ಹೇಳ್ತೇನೆ ಅಂತ ಹೇಳಿದರೆ ಅಭ್ಯರ್ಥಿಯ ಘೋಷಣೆ ಆದಮೇಲೆ ಹೇಳ್ತೇನೆ ಅಂತ ಹೇಳಿದ್ದೀನಿ. ಇದು ಡಿ ವಿ ಸದಾನಂದ ಗೌಡರು ಸರ್ ಹೇಳ್ತಾ ಇರತಕ್ಕಂಥದ್ದು. ನನ್ನ ಮುಂದಿನ ನಡೆಯನ್ನು ನಾನು ಅಭ್ಯರ್ಥಿ ಯಾರು ಅಂತ ಘೋಷಣೆ ಆದಮೇಲೆ ಹೇಳ್ತೀನಿ ಅನ್ನೋಂಥ ಮಾತನ್ನು ಹೇಳಿ ಚುನಾವಣಾ ರಾಜಕೀಯ ಅಂತ್ಯ ಆಗುತ್ತೆ ಅನ್ನೋದನ್ನು ಹಿಂದೆನೂ ಹೇಳಿದ್ದೆ. ಈಗ ಆಗಿದೆ, ಒಂದು ಸ್ವಲ್ಪ ಬೇಸರನೂ ಇದೆ, ಮತ್ತು ಕೃತಜ್ಞತೆಯನ್ನು ಕೂಡ ನನ್ನ ಕಾರ್ಯಕರ್ತರಿಗೆ, ನನ್ನ ಕ್ಷೇತ್ರದ ಎಲ್ಲ ಶಾಸಕರು ಕೂಡ ಸಲ್ಲಿಸಿದ್ದೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಲೋಕೇಶ್ ಪಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.